ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಶೀರ್ವಿಸಲ್ಪಟ್ಟಂಥ ಈ ಸುಂದರವಾದಂಥ ಒಂದು ಬೆಳಗಿನ ಜಾವಕ್ಕಾಗಿ ಕರ್ತನಿಗೆ ಮಹಿಮೆ ಆಗಲಿ. ಈ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವಂಥ ದೇವಜನರೇ, ಈ ದಿನವೂ ಪರಿಶುದ್ಧನಾಗಿರುವಂಥ ದೇವರು ತನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂಥ ವಾಕ್ಯ ನಾವು ಧ್ಯಾನಿಸೋಣ. ಪ್ರಕಟಣೆ ಗ್ರಂಥದಿಂದ ಇವತ್ತು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಅದರ 7ನೇ ವಚನ ಹೇಳುತ್ತಾ ಇದೆ, ಈಗೋ ಮೇಘಗಳೊಂದಿಗೆ ಬರುತ್ತೇನೆ. ಸರ್ವಶಕ್ತನಾದ ದೇವರು ತಿರುಗಿ ಭೂಮಿಗೆ ಆತನ ಬರೋಣ ಮೇಘಗಳ ಮಧ್ಯದಲ್ಲಿ, ಅಂದರೆ ಮಧ್ಯಾಕಾಶದಲ್ಲಿ ನನ್ನ ಕರ್ತನ ಬರುವಿಕೆ ಅದು ಸಿದ್ಧವಾಗಿದೆ. ಆತನು ತಂದೆಯ ಆಜ್ಞೆಗೋಸ್ಕರವಾಗಿ ಈ ಭೂಮಿಗೆ ಆತನು ಬರಲಿಕ್ಕೆ ಕಾಯ್ತಾ ಇದ್ದಾನೆ. ಆತನು ಒಂದೇ ಮಾತಿನವನು, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಈ ಪ್ರಕಟಣೆ ಗ್ರಂಥದಲ್ಲಿ ಅನೇಕ ಬಾರಿ ದೇವರು ಹೇಳಿದ್ದಾನೆಗೋ ನಾನು ಬೇಗನೆ ಬರುತ್ತೇನೆ, ಬೇಗನೆ ಬರುತ್ತೇನೆ, ಬೇಗನೆ ಬರುತ್ತೇನೆ. ಕರ್ತನೇನೋ ಬೇಗನೆ ಬರುತ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆತನ ಬರೋಣದಲ್ಲಿ ಯಾರೆಲ್ಲ ಎತ್ತಲ್ಪಡುತ್ತಾರೆ, ಆತನ ಬರೋಣಕ್ಕಾಗಿ ಯಾರೆಲ್ಲ ಸಿದ್ಧರಾಗಿದ್ದಾರೆ, ಆತನ ಬರೋಣದಲ್ಲಿ ಯಾವ ಜನರು ಆ ಒಂದು ಪರಿಶುದ್ಧವಾದಂಥ ಅಲಂಕಾರವನ್ನು ಧರಿಸಿಕೊಂಡು ಆ ಮಹಾಪರಿಶುದ್ಧನಾದಂಥ ದೇವರ ಸಮಕ್ಷಮದಲ್ಲಿ ಎತ್ತಲ್ಪಡುತ್ತಾರೆ ಅನ್ನುವಂಥದ್ದು ನಮ್ಮ ಮಧ್ಯದಲ್ಲಿ ದೊಡ್ಡ ಒಂದು ಸಮಸ್ಯೆ ಇದೆ. ದೇವರ ಮಕ್ಕಳೇ, ನಾವೆಲ್ಲರೂ ದೇವರಾದಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ. ಆತನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಆ ಒಂದು ಕಾರಣದಿಂದಾಗಲಿ ಅಥವಾ ಆತನ ಹೆಸರನ್ನು ಹೇಳಿಕೊಂಡು ಈ ಭೂಮಿಯ ಮೇಲೆ ಜೀವಿಸುವ ಕಾರಣದಿಂದಾಗಲಿ ನಾವು ಕರ್ತನ ಬರೋಣದಲ್ಲಿ ಎತ್ತಲ್ಪಡೋದಿಲ್ಲ. ಆ ರೀತಿಯಾಗಿ ಎಷ್ಟೋ ಜನ ಅರ್ತಿದ್ದಾರೆ. ಆದರೆ ಯಾರು ಆತನ ಸಂಗಡ ಪ್ರಯಾಣ ಮಾಡ್ತಾರೆ ಅಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನಿಗೆ ನಂಬಿಕೆಯಿಂದ ಜೀವಿಸಿ ನೀತಿವಂತರ ಸ್ಥಾನದಲ್ಲಿ ಯಾರೆಲ್ಲ ಈ ಭೂಮಿಯ ಮೇಲೆ ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದಾರೋ ಅಂಥ ಮನುಷ್ಯರು ಮಾತ್ರ ಆ ಮೇಘಗಳ ಮಧ್ಯದಲ್ಲಿ ಬಂದಂಥ ಕರ್ತನ ಸಮಕ್ಷಮದಲ್ಲಿ ಎದ್ದು ನಿಂತು ಸಂತೋಷದಿಂದ ಅವರು ಜೀವಂತವಾಗಿದ್ದರೂ ಸರಿ, ಅವರು ಚಿರನಿದ್ರೆ ಇದ್ದರೂ ಸರಿ, ಅವರು ಮಹಿಮೆಯ ಆ ಶರೀರವನ್ನು ಧರಿಸಿಕೊಂಡು ಆ ಪರಲೋಕ ರಾಜನ ಸಂಗಡ ಆ ಪರದೇಶಕ್ಕೆ ಪ್ರಯಾಣ ಮಾಡುವಂಥವರಾಗಿದ್ದಾರೆ. ಕರೆಯಲ್ಪಟ್ಟವರು ಈ ಭೂಮಿಯ ಮೇಲೆ ಬಹಳ ಜನ ಇದ್ದಾರೆ. ಯೇಸುವಿನ ನಾಮದಲ್ಲಿ ಕರೆಯಲ್ಪಟ್ಟಂಥ ಜನ ಎಷ್ಟು ಕೋಟಿ ಕೋಟಿ ಆತ್ಮಗಳು ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ದಾರೆ. ಆದರೆ ಕರೆಯಲ್ಪಟ್ಟ ಎಲ್ಲರೂ ಆ ಮೇಘಗಳಲ್ಲಿ ಬರುವಂಥ ಕರ್ತನ ದರ್ಶನವನ್ನು, ಆ ಕರ್ತನ ಆಗಮನವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಕರ್ತನಿಗಾಗಿ ಈ ಭೂಮಿಯ ಮೇಲೆ ಸಾಕ್ಷಿಯನ್ನು ಕಾಪಾಡಿಕೊಂಡಿರ್ತಾರೋ, ಯಾರು ತಮ್ಮ ಪರಿಶುದ್ಧವಾದಂಥ ವಸ್ತ್ರಗಳನ್ನು ಮೈಲಿಗೆ ಆಗದೆ ಆ ಪರಿಶುದ್ಧತೆ ಎಂಬ ಅಲಂಕಾರದೊಂದಿಗೆ ತಮ್ಮನ್ನು ಶೃಂಗರಿಸಿಕೊಂಡಿರ್ತಾರೋ, ಕರ್ತನಲ್ಲಿ ಎಷ್ಟೇ ಸಮಸ್ಯೆಗಳು ಈ ಭೂಮಿಯಲ್ಲಿ ಬಂದರೂ, ಎಷ್ಟೇ ಹೋರಾಟಗಳು ಈ ಭೂಮಿಯ ಮೇಲೆ ಬಂದರೂ ಅದೆಲ್ಲವನ್ನು ಕರ್ತನಿಗಾಗಿ ಸಹಿಸಿ, ಕರ್ತನನ್ನೇ ದೃಷ್ಟಿಸಿ, ಕರ್ತನನ್ನೇ ಮುಂದಿಟ್ಟು ಕರ್ತನಿಗಾಗಿ ಓಡುವಂಥ ಆ ಒಂದು ಪರಿಶುದ್ಧವಾದ ಜನ, ಆ ಸಂತತಿ ಮಾತ್ರ ಆ ದಿನ ಮೇಘಗಳೊಂದಿಗೆ ಎತ್ತಲ್ಪಡಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಇವತ್ತು ಯಾವ ಸ್ಥಿತಿಯಲ್ಲಿ ಮುಂದೆ ಹೋಗ್ತಾ ಇದ್ದೇವೆ? ಅನೇಕರು ಸಭೆಗೆ ಹೋಗ್ತಾರೆ, ಅನೇಕರು ದೇವರ ವಾಕ್ಯವನ್ನು ಕೇಳ್ತಾರೆ, ಅನೇಕರು ದೇವರ ವಾಕ್ಯವನ್ನು ಸಾರ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನೆಲೆ ನಿಂತಿದ್ದೀವಾ? ದೇವರ ಆತ್ಮದಲ್ಲಿ ನಾವು ಫಲ ಕೊಡ್ತಾ ಇದ್ದೀವಾ? ನಮ್ಮಲ್ಲಿರುವಂಥ ಫಲ ಕರ್ತನಿಗೆ ಮೆಚ್ಚುಗೆಯಾಗಿದೆಯಾ? ನಮ್ಮ ಸ್ವಭಾವಗಳು, ನಮ್ಮ ಕ್ರಿಯೆಗಳು, ನಮ್ಮ ನಡೆ ನುಡಿಗಳೆಲ್ಲ ದೇವರು ಇಷ್ಟಪಡ್ತಾ ಇದ್ದಾನಾ? ಯಾರನ್ನು ಆತನು ಮೆಚ್ಚಿದ್ದಾನೋ ಅವರು ಮಾತ್ರ ಆ ಮೇಘಗಳಲ್ಲಿ ಬರುವಂಥ ಕರ್ತನ ಆಗಮನದಲ್ಲಿ ಸೇರಲಿಕ್ಕೆ ಸಾಧ್ಯ. ದೇವರ ಮಕ್ಕಳೇ, ಒಂದು ವೇಳೆ ಇವತ್ತು ನಮ್ಮ ಸಭೆಗಳ ಜೀವಿತ ಹೇಗಿದೆ, ಪರಿಸ್ಥಿತಿಗಳು ಹೇಗಿದೆ,
ಆತ್ಮಿಕವಾದಂಥ ಜೀವನ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದು ನಾವು ಪರೀಕ್ಷಿಸಬೇಕಾಗಿದೆ, ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಪ್ರತಿಯೊಂದು ವಿಷಯದಲ್ಲಿ ಕರ್ತನಿಗೆ ನಾವು ಭಯಪಡಬೇಕಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡ್ತಾ ಇದ್ದೇವೆ, ಚಪನ್ಯ ಪುಸ್ತಕ 1ನೇ ಅಧ್ಯಾಯದಲ್ಲಿ ಅದು 14ನೇ ವಚನ ಹೇಳ್ತಾ ಇದೆ, ಯೆಹೋವನ ಮಹಾದಿನ ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಾ ಇದೆ, ಆಹಾ ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತ್ತು ಎಂಬುದಾಗಿ. ನೋಡಿ, ದೇವರ ವಾಕ್ಯ ಹೇಗೆ ನಮ್ಮನ್ನು ಪ್ರಬೋಧನೆ ಮಾಡ್ತಾ ಇದೆ. ಆತನ ದಿನ ಸಮೀಪದಲ್ಲಿದೆ, ಆ ಮಹಾದಿನ, ಆ ದಿನ ಹತ್ತಿರವಾಗ್ತಾ ಇದೆ. ನಾನು ನೀನು ಆತನ ಮಾತಿಗೆ ಕಿವಿಗೊಡಬೇಕಾಗಿದೆ, ಆತನ ವಾಕ್ಯವನ್ನು ಅನುಸರಿಸಬೇಕಾಗಿದೆ, ಆತನ ಮಾರ್ಗದಲ್ಲಿ ನಡೆಯಬೇಕಾಗಿದೆ, ಆತನ ಆಜ್ಞೆಗಳನ್ನು ಕೈಗೊಳ್ಳಬೇಕಾಗಿದೆ, ಆತನ ಚಿತ್ತವನ್ನು ಮಾರಿ ಆತನ ಸ್ವರವನ್ನು ನಾವು ಕೇಳಿ ಆತನಾಗೆ ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಆ ದಿನ ಬಂದೇ ಬಿಡ್ತದೆ. ಅವತ್ತು ಅನೇಕರ ಗತಿ ಏನಾಗುತ್ತದೆ, ಆ ಅನೇಕರ ಗತಿ ಏನಾಗುತ್ತದೆ, ಅಯ್ಯೋ ಆ ದಿನ ಬಂದಿತ್ತಲ್ಲ, ನನ್ನ ಸ್ಥಿತಿ ಹೀಗಾಯಿತಲ್ಲ ಎಂಬುದಾಗಿ ಕೊರಗುವಂಥ ಎಷ್ಟೋ ಕೋಟಿ ಕೋಟಿ ಜನ ಆ ದಿನ ಎತ್ತಲ್ಪಡದೆ ಅಯ್ಯೋ ಅನ್ನುವ ಶಬ್ದದಿಂದ, ಅರಿಚಾಟದಿಂದ, ಗೋಳಾಟದಿಂದ ಅವರು ಪರಿತಪಿಸುವ ದಿನ ಸಮೀಪದಲ್ಲಿದೆ. ಆ ದಿನ ಇವತ್ತು ಈ ಸ್ವರವನ್ನು ಕೇಳುವಂಥ ಯಾವ ದೇವಜನರು ಆ ದಿನದಲ್ಲಿ ಆ ಗುಂಪಿನಲ್ಲಿ ಸೇರಬಾರದು. ಯಾಕೆಂದರೆ ನಾವೆಲ್ಲರೂ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ಚಿತ್ತವನ್ನು ಮಾಡುತ್ತಾ ಇದ್ದೇವೆ. ಆದ್ದರಿಂದ ದೇವರ ಮಕ್ಕಳೇ, ಆ ದಿನ ಸಮೀಪದಲ್ಲಿದೆ. ನಿಮ್ಮನ್ನು ಶುದ್ಧತೆ ಮಾಡಿರಿ, ಕ್ರಮಪಡಿಸಿಕೊಳ್ಳಿರಿ. ಆ ಕರ್ತನ ಬರೋಣಕ್ಕೆ, ಆ ಕರ್ತನ ಆಗಮನಕ್ಕೆ ಪರಿಶುದ್ಧವಾದಂಥ ಮದಲಗಿತ್ತಿ ಎಂಬ ಸಭೆಯನ್ನಾಗಿ, ಪರಿಶುದ್ಧವಾದಂಥ ಕನ್ನಿಕೆಯಾಗಿ ನಿಮ್ಮ ಆ ಒಂದು ಪರಿಶುದ್ಧತೆಯನ್ನು ನೀವು ಕಾಪಾಡಿಕೊಳ್ಳ್ರಿ, ಅಲಂಕರಿಸಿಕೊಳ್ಳ್ರಿ. ಆ ದಿನ ಸಮೀಪದಲ್ಲಿದೆ, ಅದು ಬೇಗನೆ ಬರ್ತದೆ. ಇದೇ ಪ್ರಕಟಣೆ ಗ್ರಂಥದಲ್ಲಿ 21:12 ಹೇಳ್ತಾ ಇದೆ, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆ ಪ್ರಕಾರ ಕೊಡತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ. ಆ ಪ್ರತಿಫಲ ಆತನ ಕೈಯಲ್ಲಿದೆ, ಆ ಬಹುಮಾನ ಆತನ ಕೈಯಲ್ಲಿದೆ, ಆ ಜೀವದ ಜಯಮಾಲೆ ಆತನ ಕೈಯಲ್ಲಿದೆ. ಹೊಂದಿಕೊಳ್ಳುವುದಕ್ಕೆ ಯಾರು ಅರ್ಹರಾಗ್ತಾರೆ? ಈ ಲೋಕದಲ್ಲಿ ಮನುಷ್ಯರಿಂದ ಇವತ್ತು ಬಹುಮಾನವನ್ನು ಪಡ್ಕೊಳ್ತಾ ಜನರಲ್ಲ. ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳಿಂದ ಬಹುಮಾನ ಪಡ್ಕೊಳ್ಳುವಂಥ ಜನರಲ್ಲ. ಇವತ್ತು ಈ ಲೋಕದಲ್ಲಿ ನಿಮಗೂ ನಮಗೂ ಬಹುಮಾನ ಸಿಕ್ಕದೇ ಇದ್ದರೂ ಪರಲೋಕದ ನಮ್ಮ ರಾಜನು ನಮಗೆ ಬಹುಮಾನವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಪರಿಶುದ್ಧವಾದ ಬಹುಮಾನವನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಆ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳಬೇಕಾದರೆ ಆತನ ಕೈಯಲ್ಲಿ ನಾವು ಯಾವಾಗಲೂ ಒಂದು ಸುಂದರವಾದ ಕಿರೀಟವಾಗಿ ನಾವು ಮಾರ್ಪಟ್ಟರೆ ಮಾತ್ರ ಒಂದು ದಿನ ಪರಲೋಕದಲ್ಲಿ ಆ ಮಹಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಬರೋಣದಲ್ಲಿ ನಮ್ಮ ಜೀವಿತಗಳನ್ನು ದೇವರೇ ನೀನು ಸೂಕ್ಷ್ಮವಾಗಿ ಪರಿಶೀಲಿಸುವ ದೇವರಾಗಿರುವುದರಿಂದ ಅಪ್ಪ, ನಾವು ಕೈ ಬಿಡಲ್ಪಡದೆ ಎತ್ತಲ್ಪಡುವಂತೆ ನಿನ್ನ ಬರೋಣದಲ್ಲಿ ಕರ್ತ ನಾವೆಲ್ಲರೂ ಸೇರುವ ಹಾಗೆ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆಯೇ, ಆಮೇನ್.